ಕರ್ನಾಟಕ ಸರ್ಕಾರ ತುಮಕೂರಲ್ಲಿ ರೈತರ ಸಮಾಧಿ ಮೇಲೆ ಸಮಾವೇಶವನ್ನ ಮಾಡ್ತಾ ಇದ್ರು. ರೈತರ ಸಮಾಧಿ ಮೇಲೆ ಸಮಾವೇಶ ಮಾಡ್ತಾ ಇದ್ರು. ರೈತರಿಗೆ ದ್ರೋಹ ಬಗೆಯುವ ಮುಖಾಂತರ ಬೆಳೆ ಹಾನಿಗೆ ಪರಿಹಾರ ಸಿಗದೆ ಇರುವಂತದ್ದು ಮತ್ತು ಆತ್ಮಹತ್ಯೆ, ಈ ಗ್ಯಾರಂಟಿಗಳ ಹುಚ್ಚಿನಲ್ಲಿ ಈ ಸರ್ಕಾರ ಗ್ಯಾರಂಟಿಯ ಹುಚ್ಚಿನಲ್ಲಿ ತೇಲಾಡ್ತಾ ಇದೆ. ಆತ್ಮಹತ್ಯೆಯ ಗ್ಯಾರಂಟಿ ಅವರಿಗೆ ಈಗ ಪರಿಹಾರ ಸಿಗದೇ ಇಲ್ಲ. ರೈತರಿಗೆ ಪರಿಹಾರ ಸಿಗದೆ ಇರೋ ಗ್ಯಾರಂಟಿ, ರೈತರ ಜಮೀನಿಗೆ ನೀರು ಸಿಗದೆ ಇರೋ ಗ್ಯಾರಂಟಿ, ಸರಿಯಾದಂತಹ ವಿದ್ಯುತ್ ವ್ಯವಸ್ಥೆ, 3 ಫೇಸ್ ವಿದ್ಯುತ್ ಇಲ್ಲದ ಗ್ಯಾರಂಟಿ. ಈ ಸರ್ಕಾರ 3 ವರ್ಷನೂ ಕೂಡ ರೈತ ವಿರೋಧಿಯಾಗಿ ನಡ್ಕೊಂತಾ ಇದೆ. ಬಜೆಟ್ ಅಲ್ಲಿ ರೈತರಿಗೆ ಹಣ ಇಲ್ಲ. ಅವರು ಮ್ಯಾನಿಫೆಸ್ಟೋದಲ್ಲಿ ಘೋಷಣೆ ಮಾಡಿದ್ರು, ರೈತರಿಗೆ ಪ್ರತಿ ವರ್ಷ ನಾವು ರೈತರಿಗೆ ಹೆಚ್ಚಿನ ಹಣವನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು. ಅದೆಲ್ಲ ಶೂನ್ಯಕ್ಕೆ ಬರ್ತಾ ಇದೆ. ಇವತ್ತು ಬೆಳೆ ಹಾನಿಯಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ. ಹಾವೇರಿ ಇರ್ಬೋದು, ಕೋಲಾರ ಇರ್ಬೋದು, ರಾಜ್ಯದ ಬಹಳಷ್ಟು ಕಡೆ. ಹಾವೇರಿಯಲ್ಲಿ 1235 ಹೆಕ್ಟೇರ್ ಜಮೀನು ಹಾನಿಯಾಗಿದೆ. ಕೋಲಾರದಲ್ಲಿ 832 ಹೆಕ್ಟೇರ್ ಹಾನಿಯಾಗಿದೆ. ಬೆಳಗಾವಿಯಲ್ಲಿ 324 ಹೆಕ್ಟೇರ್ ಹಾನಿಯಾಗಿದೆ. ಕೊಪ್ಪಳದಲ್ಲಿ 100 ಹೆಕ್ಟೇರ್ ಹಾನಿಯಾಗಿದೆ. ಕಲಬುರಗಿ, ಬಾಗಲಕೋಟೆ, ದಾವಣಗೆರೆ, ಚಿತ್ರದುರ್ಗ, ಯಾದಗಿರಿ, ಶಿವಮೊಗ್ಗ ಇಷ್ಟು ಕಡೆ ಹಾನಿಯಾಗಿದೆ. ದ್ರಾಕ್ಷಿ ಇರ್ಬೋದು, ಬಾಳೆ, ಪಪ್ಪಾಯಿ, ಕಲ್ಲಂಗಡಿ ಹಣ್ಣು, ತೆಂಗು, ಮಾವು, ಅಡಿಕೆ, ಟೊಮೊಟೊ ಇಷ್ಟನ್ನು ಕೂಡ ಬೆಳೆ ಹಾನಿ ಆಗಿರುವಂತದ್ದು. ರೈತರ ಸಂಕಷ್ಟದಲ್ಲಿದ್ದಾರೆ. ಆದ್ರೆ ಇದುವರೆಗೂ ಯಾವುದೇ ಒಬ್ಬ ಅಧಿಕಾರಿ ಆ ಸ್ಥಳಗಳಿಗೆ ಭೇಟಿ ಮಾಡಿಲ್ಲ, ರೈತರಿಗೆ ಸಾಂತ್ವನ ಹೇಳಿಲ್ಲ, ಅವರಿಗೆ ಪರಿಹಾರ ಕೊಡುವಂತ ಪ್ರಕ್ರಿಯೆನೇ ಶುರು ಮಾಡಿಲ್ಲ. ಒಬ್ಬ ರೈತ ನನ್ನ ಹೇಳ್ತಾ ಇದ್ದ, ಕಳೆದ ಬಾರಿ ಬಾಳೆ ಬಿದ್ದೋಗಿ ಅಧಿಕಾರಿಗಳು ಹೇಳಿದ್ರಂತೆ ಇಮಿಡಿಯೇಟ್ ಆಗಿ ಪರಿಹಾರ ಅಂತ. 1 ವರ್ಷ ಆದ್ರೂ ಕೂಡ 2024ರಲ್ಲಿ ಬಿದ್ದಂತ ಮಳೆಯಿಂದ ಬಾಳೆ ಹಾನಾಗಿರೋ ಬಗ್ಗೆ ಇವತ್ತವರೆಗೂ ಪರಿಹಾರ ಕೊಟ್ಟಿಲ್ಲ. 1 ವರ್ಷ ಆದ್ರೂ ಕೂಡ. ಸಚಿವರು ಮಾತ್ರ ಈ ಸಮಾವೇಶದಲ್ಲಿ ಎಲ್ಲ ಬ್ಯುಸಿ ಆಗಿದ್ದಾರೆ. ಪರಮೇಶ್ವರ ಅಲ್ಲ, ಅವ್ರ ಮನೆ ಮದುವೆ ತರ, ಅವ್ರ ಮನೇಲಿ ಮದುವೆ ಮಾಡಿದ್ರೆ ಹೆಂಗೆ ಇನ್ವಿಟೇಷನ್ ಕೊಡ್ತಾರೋ ಹಂಗ್ ಮನೆಗೆ ಹೋಗಿ ಇನ್ವಿಟೇಷನ್ ಕೊಡ್ತಾ ಇದ್ದಾರೆ. ರೈತ ಸತ್ತಾಗ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳೋಕೆ ಯೋಗ್ಯತೆ ಇಲ್ಲ, ಮನೆಗೆ ಹೋಗಿ ಇನ್ವಿಟೇಷನ್ಗಳು ಕೊಡ್ತಾರ. ಇದೇನಾ ಸಮಾವೇಶ ನಿಮ್ದು? ಈ ಸಚಿವರುಗಳೆಲ್ಲರೂ ಕೂಡ 15 ದಿನಕ್ಕೊಂದ್ಸರಿ ಸಭೆ ಮಾಡ್ತೀನಿ ಅಂತ ಹೇಳಿದ್ರು. ಜಿಲ್ಲಾ ಸಭೆಗಳು, ಜನಸ್ಪಂದನೆ. ಜನ ಇವ್ರಿಗೆ ಬಡಿಗೆ ಹಿಡ್ಕೊಂಡು ಸ್ಪಂದನೆ ಮಾಡೋ ಕಾಲ ಬರ್ತಾ ಇದೆ. ಜನ ಇವ್ರಿಗೆ ಬಡಿಗೆ ಹಿಡ್ಕೊಂಡು ಸ್ಪಂದನೆ ಮಾಡುವಂತ ಕಾಲ ಇದೆ. ಇವ್ರು ಸ್ಪಂದನೆ ಮಾಡ್ತಾ ಇದ್ದಾರೆ ಅಂತ ಕಾಯ್ತಾ ಇದ್ರು, ಇವ್ರು ಸ್ಪಂದನೆ ಮಾಡ್ತಾ ಇಲ್ಲ. ಜನನೇ ಈ ಸರ್ಕಾರಕ್ಕೆ ಬಡಿಗೆ ಹಿಡ್ಕೊಂಡು ಸ್ಪಂದನೆ ಮಾಡುವಂತ ಒಂದು ಕೆಲಸ ಆಗ್ತಾ ಇದೆ. ಈ ಸರ್ಕಾರ ಬಂದಾಗ ಹೇಳ್ತು, ಪ್ರಕೃತಿ ವಿಕೋಪಕ್ಕೆ 5,000 ಕೋಟಿ ಠೇವಣಿ ಇಡ್ತೀನಿ. ಅದು ನಿಧಿ ಸ್ಥಾಪನೆ ಮಾಡಿ. ಏನೋ 1 ಪೈಸಾ ಇಟ್ಟಿದ್ದೀರಾ? 1 ನಯಾ ಪೈಸಾ ಇಟ್ಟಿದ್ದೀರಾ ಹೇಳಿ? ಅದರಿಂದ ನಾನು ಪರಿಹಾರ ಕೊಟ್ಟಿದ್ರೆ ಈ ಪರಿಹಾರಕ್ಕೆ ಅಂದನ 1 ವರ್ಷದಿಂದ ಬಿದ್ದಂತ ಬೆಳೆಗಳಿಗೆ ಇನ್ನೂ ಪರಿಹಾರ ಕೊಡಕ್ಕೆ ಯೋಗ್ಯತೆ ಆಗಿಲ್ಲ ನಿಮ್ ಕೈಲಿ.
ಇಷ್ಟಾದ್ರೂ ಕೂಡ ಮೊನ್ನೆ ತಾನೇ ಬಳ್ಳಾರಿಯಲ್ಲಿ ಸಮಾವೇಶಕ್ಕೆ 20 ಕೋಟಿ ಖರ್ಚು ಮಾಡಿದ್ದಾರೆ. ಸಮಾವೇಶಕ್ಕೆ ನಾವೆಲ್ಲ ತಿಳ್ಕೊಂಡಿದ್ರಿ ಕಾಂಗ್ರೆಸ್ ಪಾರ್ಟಿ ದುಡ್ಡು ಕೊಟ್ಟಿದ್ದಾರೆ ಅಂತ. ನೋಡಿದ್ರೆ ಸರ್ಕಾರದಿಂದ ಡ್ರಾ ಮಾಡಿದ್ದಾರೆ. 20 ಕೋಟಿಗೂ ಹೆಚ್ಚು ಹಣವನ್ನ ಸರ್ಕಾರದಿಂದ ಡ್ರಾ ಮಾಡಿದ್ದಾರೆ. ಈಗ ತುಮಕೂರು ಜಿಲ್ಲಾಡಳಿತ 12 ಕೋಟಿ ಕೇಳಿದ್ದಾರೆ. ಯಾರಪ್ಪನ ಮನೆ ದುಡ್ಡು ಇದು? ಯಾರ ಸಮಾವೇಶ? ಕಾಂಗ್ರೆಸ್ ಪಾರ್ಟಿ ಸಮಾವೇಶ. ಅದು ಬಳ್ಳಾರಿ ಆಗಿದ್ದು ಕಾಂಗ್ರೆಸ್ ಪಾರ್ಟಿ ಸಮಾವೇಶ. ಈಗ ಆಗ್ತಾ ಇರೋದು ಕಾಂಗ್ರೆಸ್ ಪಾರ್ಟಿ ಸಮಾವೇಶ. ನಾಮಕಾವಸ್ಥೆ ಎಲ್ಲಾರ ಹೆಸರು ಹಾಕ್ಬಿಡೋದು ದುಡ್ಡು ತಗೊಳಕ್ಕೋಸ್ಕರ. ನನ್ನ ಹೆಸರು ಹಾಕ್ತಾರಂತೆ, ಕೇಂದ್ರ ಸಚಿವರು ಹಾಕ್ತಾರಂತೆ. ಯಾರು ಹೋಗ್ತಾರೆ ಇದಕ್ಕೆ? ರೈತರ ಆತ್ಮಹತ್ಯೆ ಸಮಾಧಿ ಮೇಲೆ ಮಾಡ್ತಾ ಇರೋ ಸಮಾವೇಶಕ್ಕೆ ಯಾರು ಹೋಗ್ತಾರೆ? ಯಾರು ಕೇಳಿದ್ರು? ನಮ್ಮೆಲ್ಲರ ಅಭಿಪ್ರಾಯ ತೆಗೆದುಕೊಂಡು ಏನಾರ ಮಾಡ್ತಾ ಇದಾರ ಸಮಾವೇಶ? ಇಲ್ಲ. ಅಲ್ಲೆಲ್ಲ ಕಡೆ ರಾಜಿಸೋದು ಕಾಂಗ್ರೆಸ್ ಬಾವುಟನೇ. ಏನ್ ಬಿಜೆಪಿ ಬಾವುಟ ಹಾಕ್ತಾರ? ಜನತಾದಳ ಬಾವುಟ ಹಾಕ್ತಾರ? ದಾರಿ ಇದ್ದಕ್ಕೂ ಇವಾಗ ನೋಡ್ತಾ ಇದ್ದೀರಲ್ಲ, ಕಾಂಗ್ರೆಸ್ ಎಲ್ಲ ಕಾಂಗ್ರೆಸ್ ಬಾವುಟನೇ ಹಾಕಿರೋದು. ಇಲ್ಲಿನ ಕರ್ನಾಟಕದ ಕಾಂಗ್ರೆಸ್ಸಿನ ದುರಾಡಳಿತದಿಂದ. ಆದ್ರಿಂದ ಇವರಿಗೆ ನೈತಿಕ ಅಧಿಕಾರ ಇಲ್ಲ. ನಾಳೆ ಸಮಾವೇಶ ಮಾಡ್ತಾ ಇದಾರಲ್ಲ, ಅದು 12 ಕೋಟಿ ಹಣವನ್ನ ಕೇಳ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋ ತರ ಆಗ್ತಾ ಇದೆ. ದುಡ್ಡು ಜನಗಳದು. ಮಜಾ ಹೊಡಿತಾ ಇರೋದು ಕಾಂಗ್ರೆಸ್ ಪಾರ್ಟಿಯವರು. ಈಗಾಗಲೇ ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ಸುಮಾರು 150 ಕೋಟಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡ್ತಾ ಇದ್ದೀರಾ. ಸಂಬಳ ಕೊಡಕ್ಕೆ ಯೋಗ್ಯತೆ ಇಲ್ಲ. KSRTC ಸಾರಿಗೆ ಇಲಾಖೆಗೆ ನಿಮ್ಗೆ ಪೆನ್ಷನ್ ಕೊಡಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ. ಆದ್ರೆ ಗ್ಯಾರಂಟಿ ಯೋಜನೆಗೆ 150 ಕೋಟಿ ಪಟಾಪಟ್ ಅಂತ ಓದನೆ ಇರ್ತದೆ, ನಿಲ್ಲೋದೇ ಇಲ್ಲ. ಈಗ ಸಮಾವೇಶಕ್ಕೆ 12 ಕೋಟಿ, ಕಳೆದ ಬಾರಿ ಸಮಾವೇಶಕ್ಕೆ 20 ಕೋಟಿ, ಮುಂದಿನ ವರ್ಷ ಸಮಾವೇಶಕ್ಕೆ 40 ಕೋಟಿ. ಯಾರ ದುಡ್ಡು? ರಾಜ್ಯ ಸರ್ಕಾರದ ಹಣ ಈ ರೀತಿ ಪೋಲ್ ಮಾಡಿ ಯಾರು ಕೇಳಿದ್ರು? ಯಾವ ಜನ ಕೇಳಿದ್ರು? ಕರ್ನಾಟಕದ ಯಾವ ಟ್ಯಾಕ್ಸ್ ಪೇಯರ್ ಈ ಸಮಾವೇಶ ಮಾಡಿ ಅಂತ ನಿಮ್ಮನ್ನು ಕೇಳಿದಾರ? ಯಾವ್ದಾದ್ರು ರೈತ ಸಂಘಟನೆ ಬಂದ್ಬಿಟ್ಟು ನಿಮ್ಮನ್ನ ಈ ಸಮಾವೇಶ ಮಾಡಿ ಅಂತ ಕೇಳಿದಾರ? ಯಾರನ್ನ ಅಂಗನವಾಡಿ ಕೆಲಸ ಮಾಡೋರು ನಿಮ್ಮನ್ನು ಸಮಾವೇಶ ಮಾಡಿ ಅಂತ ಕೇಳಿದಾರ? ಯಾರು ಕೇಳಿದ್ದಾರೆ? ಯಾರು ಕೇಳಿದ್ದಾರೆ ಅಂತ ಸಮಾವೇಶ ಮಾಡ್ತಾ ಇದ್ದೀರಾ? ಹೇಳಿ. ಜನ ಕೇಳಿದಾಗ ರಸ್ತೆ ಮಾಡ್ಕೊಡ್ಬೇಕು, ಇದೆಲ್ಲ ಕರ್ತವ್ಯ, ನಾವು ಮಾಡ್ಬೇಕು. ಅದನ್ನ ಇಲ್ಲಿ ಕೇಳೋದೇ ಇಲ್ಲ ಯಾರನ್ನು. ಸಮಾವೇಶನೂ ಕೇಳಲ್ಲ. ಆದ್ರೂ ಸಮಾವೇಶ ಮಾಡ್ತಾ ಇದ್ದೀರಾ. ಆದ್ರೂ ಅವತ್ತು ಬೆಳ್ಳಿ ಕಿರೀಟ, ಚಿನ್ನದ ಕಿರೀಟ, ಮಲ್ಲಿಗೆ ಹಾರಗಳು, ಯಥೇಚ್ಛವಾದಂತ ಭೋಜನ, ಅಂದ್ರೆ ಲೂಟಿ ಹೊಡೆಯಕ್ಕೋಸ್ಕರ ಸಮಾವೇಶ ಇದಷ್ಟೇ. ಅದರಿಂದ ಈ ಸಮಾವೇಶ ರೈತರ ಸಮಾಧಿ ಮೇಲೆ ಮಾಡುವಂತ ಸಮಾವೇಶ. ಈ ರೈತರ ಶಾಪದಿಂದ ಈ ಸರ್ಕಾರ ತೊಲಗಿ ಹೋಗ್ತದೆ. ಈ ಕೃಷಿ ವಿವಿಧ